ಇನ್ನು ರಾಜಕೀಯ ನೋಡಿ ಹೆಂಗಿರುತ್ತೆ ಅಂತ. ಕಾಂಗ್ರೆಸ್ ಕೋಲಾರದ ಕಗ್ಗಂಟು ಬಗೆಹರಿಯೋ ತನಕ JDS ಅವರು ಟಿಕೆಟ್ ಫೈನಲ್ ಮಾಡಲ್ವಂತೆ. ಅಭ್ಯರ್ಥಿ ಯಾರು ಅಂತ ಕಾದ್ ನೋಡೋಣ. ಅಕಸ್ಮಾತ್ ಅಲ್ಲಿಂದ ಮಲ್ಲೇಶ್ ಬಾಬುಗಿಂತ ಯಾರು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಏನಾದ್ರು JDS ಬಂದ್ರೆ ಅವ್ರಿಗೂ ಟಿಕೆಟ್ ಕೊಡೋ ಒಂದು ಆಪ್ಷನ್ ಅನ್ನ ಇಟ್ಕೊಂಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಟಿಕೆಟ್ ಘೋಷಣೆ ಮೇಲೆ JDSನವರು ಕಣ್ಣಿಟ್ಟು ಕೂತಿದ್ದಾರೆ. ಈಗಾಗಲೇ ಮಲ್ಲೇಶ್ ಬಾಬು ಅವರನ್ನು ಅಭ್ಯರ್ಥಿ ಅಂತ ಫೈನಲ್ ಮಾಡಿ ಇಟ್ಕೊಂಡಿದ್ದಾರೆ. ನಿಸರ್ಗ ನಾರಾಯಣ ಸ್ವಾಮಿ ಅವರುಗಳು ಕೂಡ, ಸಮೃದ್ಧಿ ಮಂಜುನಾಥ್ ಅವರು ಕೂಡ ರೇಸ್ನಲ್ಲಿದ್ದಾರೆ. ಬಟ್ ಇವು ಮೂರರಿಂದ ಅಕಸ್ಮಾತ್ ಏನಾದರೂ ಕಾಂಗ್ರೆಸ್ ಬಣದಲ್ಲಿ ಅಸಮಾಧಾನಿತರಾಗಿ ಅಲ್ಲಿಂದ ಯಾರಾದರೂ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಬಂದರೆ ಅವ್ರಿಗೆ ಬೇಕಾದ್ರೆ ಟಿಕೆಟ್ ಘೋಷಣೆ ಮಾಡೋಣ ಅನ್ನೋ ಕಾರಣಕ್ಕೋಸ್ಕರ ಇವಾಗ ಸದ್ಯಕ್ಕೆ ಆನ್ ಹೋಲ್ಡ್ ಅಂತ ಹೇಳ್ತಾರಲ್ಲ ಆ ರೀತಿ ಇಟ್ಕೊಂಡಿದ್ದಾರೆ. ಫೈನಲ್ ಆಗಿ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅನ್ನೋದ್ರ ಮೇಲೆ JDSನ ಕ್ಯಾಂಡಿಡೇಟ್ ಯಾರು ಅಂತಕ್ಕಂಥದ್ದು ಘೋಷಣೆ ಆಗುತ್ತೆ. ಯಾಕೆಂದರೆ JDSಗೆ ಈ ಸರ್ತಿ ಮೈತ್ರಿ ಭಾಗವಾಗಿ ಕೋಲಾರ ಸಿಕ್ಕಿದೆ. ಹಾಗಾಗಿ ಶತಾಯಗತಾಯ ಗೆಲ್ಲಬೇಕು ಅಂತಕ್ಕಂಥದ್ದು ಏನವರ ರಣತಂತ್ರ ಅಂತ ನೋಡ್ಬೋಣ. ಕೋಲಾರ ಕಾಂಗ್ರೆಸ್ನ ಆಂತರಿಕ ಕಿತ್ತಾಟದ ಲಾಭ ಪಡೆಯೋದಕ್ಕೆ ದೋಸ್ತಿಗಳು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಇವರಿಬ್ರು ಕಿತ್ತಾಟದಲ್ಲಿ ಫಲಾನುಭವಿ ನಾವಾಗಬೇಕು ಅಂತ ಹೇಳಿದ್ರೆ ಇವರಿಬ್ರು ಕಿತ್ತಾಡ್ಕೊಂಡು ಒಬ್ರನ್ನ ಅಲ್ಲಿ ಫೀಲ್ಡ್ ಮಾಡ್ಲಿ, ನಂತರ ನಾವು ನಮ್ಮ ಕ್ಯಾಂಡಿಡೇಟ್ ಅನ್ನು ಹಾಕ್ತೀವಿ ಅನ್ನೋದು ಅವ್ರ ಪ್ಲಾನ್. ಮುನಿಯಪ್ಪ ಅಳಿಯನಿಗೆ ಟಿಕೆಟ್ ಕೊಟ್ರೆ ಬಂಡಾಯ ಉಂಟಾಗುವ ಸಾಧ್ಯತೆ, ಮತ್ತೆ ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ, ಬಲಗೈ ದಲಿತ ಸಮುದಾಯದ ದೊಡ್ಡ ಓಟಿನ ಬಗ್ಗೆ ಕಣ್ಣಿಟ್ಟಿದೆ JDS ನಾಯಕರ ತಂಡ. ಬಂಡಾಯ ಉಂಟಾದ್ರೆ ಅದರ ಲಾಭದಲ್ಲಿ ಅಭ್ಯರ್ಥಿ ಅಂದ್ರೆ ಬಲಗೈ ದಲಿತ ಸಮುದಾಯಕ್ಕೆ ಸೇರಿದವರನ್ನ ಇಲ್ಲಿ ಕ್ಯಾಂಡಿಡೇಟ್ ಮಾಡಿದ್ರೆ ಆಲ್ಮೋಸ್ಟ್ 3,20,000 ಓಟ್ ಮೇಲೆ ನಮ್ದೊಂದು ಹಿಡ್ತಾ ಇರುತ್ತೆ ಅಂತ ಅವ್ರ ಲೆಕ್ಕಾಚಾರ. ಒಂದು ಸ್ಟ್ಯಾಟಿಸ್ಟಿಕಲ್ ಫಿಗರ್ಸು ಮತ್ತೆ JDSನವ್ರದ್ದು ಒಂದು ಇಂಟರ್ನಲ್ ರಿಪೋರ್ಟ್ ಇದು. ಒಂದು ವೇಳೆ ಅಕಸ್ಮಾತ್ ಮುನಿಯಪ್ಪ ಅವರ ಅಳಿಯನಿಗೆ ಟಿಕೆಟ್ ಮಿಸ್ ಆದ್ರೂ ಅದಕ್ಕೆ ಅನುಗುಣವಾಗಿ ಅಭ್ಯರ್ಥಿನ ಘೋಷಣೆ ಮಾಡೋದಕ್ಕೆ ಪ್ಲಾನ್ ಬಿ ಅನ್ನ ಕೂಡ ರೆಡಿ ಮಾಡ್ಕೊಂಡಿದೆ JDS. ಬಲ ಪಂಗಡಕ್ಕೆ ಟಿಕೆಟ್ ಕೊಟ್ರೆ JDSನಿಂದ ಅಂದ್ರೆ ಕಾಂಗ್ರೆಸ್ನವರು ಬಲ ಪಂಗಡಕ್ಕೆ ಏನಾದ್ರೂ ಮಣೆ ಹಾಕಿದ್ರೆ JDSನಿಂದ ಎಡ ಪಂಗಡಕ್ಕೆ ಮಣೆ ಹಾಕೋ ಮೂಲಕ ಮಧ್ಯ ಕರ್ನಾಟಕ ಭಾಗದಲ್ಲೂ ಕೂಡ ಈ ರಿಸಲ್ಟ್ ರಿಫ್ಲೆಕ್ಷನ್ ಮಾಡ್ಕೊಳ್ಬಹುದು ಅನ್ನೋದು ಪ್ಲಾನು, ಮೆಕ್ಯಾನಿಸಮು. ಕಾಂಗ್ರೆಸ್ನ ಎಡ ಪಂಗಡಕ್ಕೆ ಟಿಕೆಟ್ ಕೊಟ್ರೆ JDSನಿಂದ ಬಲ ಪಂಗಡಕ್ಕೆ ಟಿಕೆಟ್ ಕೊಡುವಂತಹ ನಿಟ್ಟಿನಲ್ಲೂ ಕೂಡ ಚಿಂತನೆಗಳು ಆಗ್ತಾ ಇದೆ. ಬಿಕಾಸ್ ಕೋಲಾರ ಮೀಸಲು ಕ್ಷೇತ್ರದಲ್ಲಿ 29% SC ವೋಟು ಮ್ಯಾಟ್ರ್ ಆಗುತ್ತೆ. ಹೀಗಾಗಿ ಫಲಿತಾಂಶವನ್ನ ಉಲ್ಟಂಪಲ್ಟ ಮಾಡುವಂತಹ ಕೆಪಾಸಿಟಿ ಇರೋದು ಇದೇ ಸಮುದಾಯಕ್ಕೆ ಅನ್ನೋದ್ರ ಅರಿವು ಚೆನ್ನಾಗಿದೆ JDSಗೆ. ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇನೆ. ಹಲವಾರು ರೀತಿಯ ಬೆಳವಣಿಗೆಗಳಿದ್ದಾವೆ. ಅದರಿಂದಲೇ ನಾವು ಇನ್ನೂ ಅಧಿಕೃತವಾಗಿ ಘೋಷಣೆಯನ್ನು ಮಾಡ್ತಕ್ಕಂಥದ್ದನ್ನ ಸ್ವಲ್ಪ ಮುಂದಿಟ್ಟಿರ್ತಕ್ಕಂಥ. ಬಟ್ ನಾವು ಯಾರನ್ನ ತಗೊಳ್ಳಿಕ್ಕೋಸ್ಕರ ಕಾಯ್ತಿದ್ದೀವಿ ಅಂತ ಅಲ್ಲ. ಈಗಾಗಲೇ ನಮ್ಮಲ್ಲಿ 2 ಪಂಗಡದಲ್ಲೂ ಅಭ್ಯರ್ಥಿಗಳೇನಿದ್ದಾರೆ, ಈಗಾಗಲೇ ತೀರ್ಮಾನ ಒಂದು ಪಟ್ಟಿ ಮಾಡಿಬಿಟ್ಟಿದ್ದೇವೆ. ರಾಜಕೀಯ ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಶ್ರೀನಿವಾಸ್. ಈಗ JDSನವರು ಪ್ಲಾನ್ ಎ ಪ್ಲಾನ್ ಬಿ ಅನ್ನು ಮಾಡ್ಕೊಂಡಿದ್ದಾರೆ. ಸೊ ಪ್ಲಾನ್ ಎ ಪ್ಲಾನ್ ಬಿ ನಲ್ಲಿ ಯಾವ್ಯಾವ ದಲಿತ ಲೆಫ್ಟ್ ಅಲ್ಲಿ ಯಾರೆಲ್ಲ ಪ್ರಮುಖವಾಗಿ ಕಾಣಿಸ್ಕೊಳ್ತಾ ಇದ್ದಾರೆ, ದಲಿತ ರೈಟ್ ನಲ್ಲಿ ಯಾರೆಲ್ಲ ಆಕಾಂಕ್ಷಿಗಳು ಅಂತ ಬಿಂಬಿತ ಆಗ್ತಾ ಇದ್ದಾರೆ, ಏನೆಲ್ಲ ಪ್ಲಾನ್ ಅನ್ನು ಮಾಡ್ಕೊಂಡಿದೆ JDS ಅಂತ ಈ ವಿಚಾರದಲ್ಲಿ? ಮಮತಾ, ಕಾಂಗ್ರೆಸ್ನ ಆಂತರಿಕ ಭಿನ್ನಮತವನ್ನ ಪ್ಲಸ್ ಮಾಡ್ಕೊಳ್ಳೋದಕ್ಕೆ JDS ಪ್ಲಾನ್ ಮಾಡ್ಕೊಂಡಿದೆ. ಒಂದು ಹಂತದಲ್ಲಿ ಕೋಲಾರಕ್ಕೆ ಮಲ್ಲೇಶ್ ಬಾಬು ಅನ್ನುವಂತಹ ಅಭ್ಯರ್ಥಿಯನ್ನ ಫೈನಲ್ ಮಾಡಿದ್ರು. ಆದ್ರೆ ಕಾಂಗ್ರೆಸ್ನಲ್ಲಿ ಯಾವಾಗ ಮುನಿಯಪ್ಪ ವರ್ಸಸ್ ಶಾಸಕರು ಅನ್ನುವಂಥದ್ದು ಪ್ರಾರಂಭ ಆಯಿತು ಕೋಲಾರದಲ್ಲಿ, ಅದರ ಲಾಭವನ್ನ ಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೋಲಾರ ಟಿಕೆಟ್ ಅನ್ನ ಹೋಲ್ಡ್ ಮಾಡಲಾಗಿದೆ. ಒಂದ್ ವೇಳೆ ಏನಾದ್ರೂ ಮುನಿಯಪ್ಪ ಅಳಿಯನಿಗೆ ಟಿಕೆಟ್ ಕೊಟ್ರೆ ಅಲ್ಲಿ ಉಳಿದ ಕಾಂಗ್ರೆಸ್ ಶಾಸಕರು ಬಂಡಾಯ ಎದ್ದೊಳ್ತಾರೆ, ಅದಕ್ಕೆ ಅನುಗುಣವಾಗಿ ನಾವು ಟಿಕೆಟ್ ಕೊಡೋಣ ಅನ್ನುವಂಥದ್ದು. ಒಂದ್ ವೇಳೆ ಮುನಿಯಪ್ಪ ಅಳಿಯಗೆ ಟಿಕೆಟ್ ಕೊಡದೆ ಬಂಡಾಯ ಶಾಸಕರಿಗೆ ಏನಾದ್ರೂ ಟಿಕೆಟ್ ಕೊಟ್ರೆ ಮುನಿಯಪ್ಪ ಅವರು ಸಹಜವಾಗಿ ವಿರೋಧವನ್ನ ಬಂಡಾಯ ಹೇಳ್ತಾರೆ, ಅದರ ಒಂದು ಲಾಭವನ್ನ ಪಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ JDS ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಹಾಗಾಗಿ ಇನ್ನೂ ಕೂಡ ಅದನ್ನ ಘೋಷಣೆ ಮಾಡದೆ ಹೋಲ್ಡ್ ಅನ್ನ ಇಟ್ಕೊಂಡಿದೆ. ಮಲ್ಲೇಶ್ ಬಾಬು ಅವರು ಎಡ ಸಮುದಾಯಕ್ಕೆ ಸೇರ್ತಾರೆ, ಸಮೃದ್ಧಿ ಮಂಜುನಾಥ್ ಮತ್ತೆ ನಿಸರ್ಗ ನಾರಾಯಣ ಸ್ವಾಮಿ ಅವರು ಬಲ ಪಂಗಡಕ್ಕೆ ಸೇರ್ತಾರೆ. ಹಾಗಾಗಿ 3 ಜನರ ಶಾರ್ಟ್ ಲೀಟ್ ಅನ್ನ JDS ಮಾಡ್ಕೊಂಡಿದೆ. ಕಾಂಗ್ರೆಸ್ನ ಅಭ್ಯರ್ಥಿ ಯಾರು ಅನ್ನುವಂಥದ್ರ ಮೇಲೆ JDS ಕೂಡ ತನ್ನ ಅಭ್ಯರ್ಥಿಯನ್ನ ಹಾಕುತ್ತೆ. ಯಾಕಂದ್ರೆ ಬಿಜೆಪಿ ಜೊತೆ ಮೈತ್ರಿ ಆಗಿರೋದ್ರಿಂದ BJP ಪ್ಲಸ್ JDS ಎರಡೂ ಮೈತ್ರಿಯಿಂದ ಅಲ್ಲಿ ಪ್ಲಸ್ ಆಗುತ್ತೆ. ಮತ್ತೆ ಕೋಲಾರದಲ್ಲಿ ಫಲಿತಾಂಶವನ್ನ ಅದಲು ಬದಲು ಮಾಡುವಂಥದ್ದು SC ಸಮುದಾಯ. ಹಾಗಾಗಿ ಆ ಸಮುದಾಯಕ್ಕೆ ಹೆಚ್ಚು ಮನ್ನಣೆ ಕೊಡಬೇಕು ಅನ್ನುವಂಥದ್ದು, ಮತ್ತೆ ಕಾಂಗ್ರೆಸ್ ಕೊಡುವಂತ ಸಮುದಾಯವನ್ನ ಬಿಟ್ಟು ಬಲ ಸಮುದಾಯ ಅವ್ರು ಕೊಟ್ರೆ ಇವರು ಎಡ ಸಮುದಾಯ ಕೊಟ್ರೆ ಬಲ ಸಮುದಾಯಕ್ಕೆ ಕೊಟ್ಟು ರಾಜಕೀಯ ತಂತ್ರಗಾರಿಕೆ ಮೂಲಕ ಗೆಲ್ಲುವಂತ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಬಹುಶಃ ಕಾಂಗ್ರೆಸ್ನ ಟಿಕೆಟ್ ಘೋಷಣೆ ಆದ್ಮೇಲೆ JDSನ ಟಿಕೆಟ್ ಘೋಷಣೆ ಆಗುವಂತ ಸಾಧ್ಯತೆ ಇದೆ. ಮಮತಾ, ಹಲವಾರು ವಿಚಾರಗಳು ರಾಜಕೀಯದಲ್ಲಿ ಕೆಲವು ಆಂತರಿಕ ವಿಚಾರಗಳು ಬೆಳಕಿಗೆ ಬರಲ್ಲ. ಎಡ ಮತ್ತು ಬಲ ಅಂತಕ್ಕಂಥದ್ದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತಕ್ಕಂಥದ್ದನ್ನ ಕೂಡ ಕಾದ್ ನೋಡಬೇಕು.
ಯಾರಿಗೆ ಟಿಕೆಟ್ ಕೊಡ್ತಾರೆ, ಅದೇ ಕಾಂಗ್ರೆಸ್ನವ್ರು ಯಾರಿಗೆ ಕೊಡ್ತಾರೆ ಅದರ ವಿರುದ್ಧವಾದಂಥವ್ರಿಗೆ JDS ಅವರು ಟಿಕೆಟ್ ಕೊಡ್ತಕ್ಕಂಥ ಲೆಕ್ಕಾಚಾರ. ವೆರಿ ಸಿಂಪಲ್ ಕ್ಯಾಲ್ಕುಲೇಷನ್ ಅಷ್ಟೇ. ನೋಡೋಣ ಏನಾಗುತ್ತೆ ಅಂತ.